ಒಬ್ಬ ಮನುಷ್ಯ 20 ವರ್ಷಕ್ಕೂ ಹೆಚ್ಚು ಕಾಲ 2 ರಾಜ್ಯಗಳ ಪೊಲೀಸರನ್ನೇ ನಿದ್ದೆ ಮಾಡದಂತೆ ಮಾಡ್ತಾನೆ ಅಂತಂದ್ರೆ ನಂಬ್ತೀರಾ? ಅವನ ತಲೆ ತಂದ್ಕೊಟ್ಟವ್ರಿಗೆ ಕೋಟಿ ಕೋಟಿ ಬಹುಮಾನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಆದ್ರೂ ಅವನನ್ನ ಯಾರ ಕೈಲಿ ಹಿಡಿಯೋದಕ್ಕೆ ಆಗಲ್ಲ. ಅವನೇ ವೀರಪ್ಪನ್. ವೀರಪ್ಪನ್ ತಮಿಳುನಾಡು ಮತ್ತೆ ಕರ್ನಾಟಕದ ಗಡಿಯ ಕಾಡುಗಳಲ್ಲಿ ಬೆಳೀತಾನೆ. ಮೊದಲಿಗೆ ಬೇಟೆಗಾರನಾಗಿರ್ತಾನೆ. ನಂತರ ಗಂಧದ ಮರಗಳ ಕಳ್ಳ ಸಾಗಣೆ ಮತ್ತು ಆನೆಗಳನ್ನ ಕೊಂದು ದಂತೆಗಳ ಕಳ್ಳ ಬೇಟೆಯಲ್ಲಿ ತೊಡಗಿಸ್ಕೊಳ್ತಾನೆ. ಕಾಲಕ್ರಮೇಣ ಕಳೆದಂತೆ ಅವನು ತನ್ನದೇ ಆದಂತ ಒಂದು ಗ್ಯಾಂಗ್ ಕಟ್ಕೊಳ್ತಾನೆ. ಅವನ ವಿರುದ್ಧ ನೂರಾರು ಪ್ರಕರಣಗಳು ದಾಖಲಾಗ್ತವೆ. ಅರಣ್ಯ ಸಿಬ್ಬಂದಿ, ಪೊಲೀಸರು ಮತ್ತು ಸಾಮಾನ್ಯ ನಾಗರಿಕರು ಸೇರಿ ಅನೇಕ ಜನರು ಇವನ ಹಿಂಸೆಗೆ ಬಲಿಯಾಗ್ತಾರೆ. 2000ರಲ್ಲಿ ಕನ್ನಡದ ಖ್ಯಾತ ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಿಸ್ತಾನೆ. ಈ ಅಪಹರಿಸಿದಂತ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುತ್ತೆ. 108 ದಿನಗಳ ಕಾಲ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನ್ ಬಂಧನದಲ್ಲಿರ್ತಾರೆ. ಈ ಸಮಯದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು 2 ರಾಜ್ಯಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗುತ್ತೆ. ವರ್ಷಗಳ ಕಾಲ ನಡೆದ ಹುಡುಕಾಟದ ಬಳಿಕ 2004ರಲ್ಲಿ ವಿಶೇಷ ಕಾರ್ಯಪಡೆ ರೂಪಿಸಿದ ರಹಸ್ಯ ಕಾರ್ಯಾಚರಣೆ ಅಂದ್ರೆ ಆಪರೇಷನ್ ಕುಕೂನಲ್ಲಿ ವೀರಪ್ಪನ್ ಗುಂಡಿನ ಚಕಮಕಿಯಲ್ಲಿ ಸಾವನ್ನಪ್ತಾನೆ. ಅವನೊಂದಿಗೆ ಅವನ ಆಪ್ತರು ಮತ್ತೆ ಸಹಚರರು ಕೂಡ ಮೃತಪಡ್ತಾರೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಂಡು ಹೋಗ್ತಾ ಫಾಲೋ ಮಾಡ್ಕೊಂಡು ಹೋಗಿ.